ನನ್ನೆಲ್ಲ ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ಕಾರಗಳು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭ ಸಂದರ್ಭದ ಸಲುವಾಗಿ ಯೋಗಾಸನ ಸ್ಪರ್ಧೆಯನ್ನು ಬರುವ ಭಾನುವಾರ 14 ಜುಲೈ 2024 ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ನಮ್ಮ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ಒಂದು ದಿನದ ಯೋಗಾಸನ ಸ್ಪರ್ಧೆಯನ್ನು ಆಯೋಜನೆಯನ್ನು ಮಾಡಲಾಗಿದೆ. ಬಂಧುಗಳೇ, ಈ ಶುಭ ಸಂದರ್ಭದಲ್ಲಿ ವಿಜೇತರಾಗ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆ, ಪೆಸಿಫಿಕ್ ಹಾಗೂ ಏಷ್ಯನ್ ಯೋಗಾಸನ ಸ್ಪರ್ಧೆಗೆ ತಂಡವನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಸಹ ನಾವು ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೆವು. ಬಂಧುಗಳೇ, ತಮ್ಮಲ್ಲಿ ಒಂದು ವಿನಂತಿ. ಈ ಒಂದು ಸ್ಪರ್ಧೆಗೆ ಎಲ್ಲ ಕಡೆಯಿಂದ ಉತ್ತಮ ಒಂದು ಸಹಕಾರ ದೊರೀತಾ ಇರೋದಕ್ಕೋಸ್ಕರ ಸಂಖ್ಯೆ ತುಂಬ ಇರುತ್ತೆ. ಪೋಷಕರಲ್ಲಿ ವಿನಂತಿ. ಬಹಳಷ್ಟು ಕಡೆ ಒಬ್ಬ ಕ್ರೀಡಾಪಟುವಿನ ಜೊತೆ ಪೋಷಕರು ಸಹ ತುಂಬ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಸ್ವಾಗತ ಕಡ್ಡಾಯವಾಗಿರುತ್ತೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತವೆ. ಆದರೆ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಿಗೆ ಮಾತ್ರ, ನಿರ್ಣಾಯಕರುಗಳಿಗೆ ಮಾತ್ರ, ವಾಲಂಟಿಯರ್ಸ್ಗಳಿಗೆ ಮಾತ್ರ, ಆಯ್ಕೆಯಾದ ವಾಲಂಟಿಯರ್ಸ್, ಹಾಗೆ ನಾವು ಆಹ್ವಾನಿಸಿದವರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ಇತರ ಎಲ್ಲ ವ್ಯವಸ್ಥೆಗಳನ್ನು ಆಯೋಜನೆ ಮಾಡಿರ್ತವೆ. ಆದರೆ ಪೋಷಕರು ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲೂ ನಿವೇದನೆ ಮಾಡ್ತಾನೆ, ಆದಷ್ಟು ಪೋಷಕರಲ್ಲಿ ನಿವೇದನೆಯನ್ನು ಮಾಡ್ತಾ ಪೋಷಕರು ತಮ್ಮ ಊಟದ ಮತ್ತು ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ತಾವು ಹೊರಗಡೆ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಎಲ್ಲ ನೋಂದಾವಣಿ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಹಾಗೂ ನಮ್ಮ ನಿರ್ಣಾಯಕರುಗಳಿಗೆ, ವಾಲಂಟಿಯರ್ಸ್ಗಳಿಗೆ ಹಾಗೂ ನಮ್ಮ ಆಹ್ವಾನ ನೀಡಿರ್ತಕ್ಕಂಥ ಎಲ್ಲ ಯೋಗದ ಆಸಕ್ತ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ತಮ್ಮ ರಿಜಿಸ್ಟ್ರೇಷನ್ ಆಗುವ ಸಮಯದಲ್ಲಿ ಕೂಪನ್ಗಳನ್ನು ನೀಡಲಾಗುತ್ತೆ. ದಯವಿಟ್ಟು ತಾವು ಉಪಹಾರ ಮತ್ತು ಊಟವನ್ನು ಸೇವಿಸುವಾಗ ಕೂಪನ್ಗಳನ್ನು ಸ್ವೀಕರಿಸಿರ್ತಕ್ಕಂಥ ಕೂಪನ್ಗಳನ್ನು ಅಲ್ಲಿ ನೀಡಿ ತಾವು ಅಲ್ಲಿಯ ಒಂದು ಊಟ ಮತ್ತು ತಿಂಡಿಯ ವ್ಯವಸ್ಥೆಗೆ ತಾವು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಪ್ರತಿಯೊಬ್ಬರೂ ಸಹ ತಮ್ಮಲ್ಲಿ ನಿವೇದನೆಯನ್ನು ಮಾಡ್ತೇನೆ. ನಾನು ಬೆಳಗ್ಗೆ ಬಂದಿದ್ದೆ, ನಮ್ಮ ಮಗು ಬೆಳಗ್ಗೆ 8 ಗಂಟೆಗೆ ಕರ್ಕೊಂಡು ಬಂದಿದ್ದೆ, ಆದರೆ ಇನ್ನೂ ನೀವು ಕಾಂಪಿಟೇಷನ್ಗೆ ಮಾಡಿಲ್ಲ ಅಥವಾ ನಮ್ಮ ಮಗುದಿನ್ನ ಆಗಿಲ್ಲ, ದಯವಿಟ್ಟು ಆ ಥರ ಯಾರು ಪ್ರಶ್ನೆಗಳನ್ನು ಕೇಳಬಾರ್ದು. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ ತಮಗೆ ವ್ಯವಸ್ಥೆಯನ್ನು ಮಾಡಿರುತ್ತೆ. ಈಗಾಗಲೇ ನಾವು ಬಹಳಷ್ಟು ಬಾರಿ ತಮ್ಮಲ್ಲಿ ನಿವೇದನೆಯನ್ನು ಮಾಡಿದ್ದೇವೆ, ಈಗಲೂ ಅದೇ ನಿವೇದನೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಪೋಷಕರು ಮತ್ತು ಕ್ರೀಡಾಪಟುಗಳು ತಾವು ಇದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾರಣ, ಬೇರೆ ಬೇರೆ ವಿಭಾಗದ 3 ಸ್ಪರ್ಧೆಗಳು ನಡೀತಾ ಇದೆ. ಒಂದು ಟ್ರೆಡಿಷನಲ್ ಇರ್ಬೋದು, ಎರಡನೇದು ಓನ್ ಚಾಯ್ಸ್ ಇರ್ಬೋದು, ಗ್ರೇಡ್ ಚಾಂಪಿಯನ್ಶಿಪ್ ಇರ್ಬೋದು. ಈ ಪ್ರತಿಯೊಂದು ಸ್ಪರ್ಧೆಗಳ ನಂತರ ನಾವು ಫಲಿತಾಂಶವನ್ನು ನೀಡಿದ ಮೇಲೆ ಸ್ಪರ್ಧೆಗಳನ್ನು ನಾವು ಆಗಾಗಲೇ ಬಹುಮಾನವನ್ನು ನೀಡ್ತಕ್ಕಂಥ ವ್ಯವಸ್ಥೆಗೆ ಸಹಕಾರ ನೀಡ್ತಾ ಇದ್ದೇವೆ. ಅದಿನ್ನೂ ಫೈನಲ್ ಆಗಿಲ್ಲ. ಕಾರಣ ಏನಕ್ಕೆ ಅಂತಂದರೆ ಬಹಳ ಜನ ಹೋಗೋರು ಇರ್ತಾರೆ, ಸಹಕರಿಸಲಿಕ್ಕೆ ನಾವು ಕೇಳ್ಕೊಳ್ತೇವೆ. ಜೊತೆಗೆ ಅಕಸ್ಮಾತ್ ನಾವು ಆ ರೀತಿ ಮಾಡಲಿಕ್ಕಾಗೋದಿಲ್ಲ, ಕೊನೆಯ ಸಂಜೆಯ ಸುಮಾರು 7 ಗಂಟೆಯ ಅಥವಾ 6 ಗಂಟೆಯ ಸಮಯದಲ್ಲಿ ಆಗ್ತಕ್ಕಂಥ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ತಾವು ಯಾರಾದರೂ ಹೋಗೋರಿದ್ರೆ ತಮ್ಮ ಕಡೆಯಿಂದ ಯಾರಾದರೂ ಒಬ್ಬರನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಂಡದವರು ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಪಡೀಬೋದು. ಪ್ರಶಸ್ತಿಗಳನ್ನು ಪಡೆಯಬೇಕಾದ್ರೆ ಅವರು ತಮ್ಮ ಮೊಬೈಲ್ ಸಂಖ್ಯೆ ಮತ್ತು ತಮ್ಮ ಫೋಟೋವನ್ನು ತೆಗೆದುಕೊಳ್ತೇವೆ. ಕಾರಣ ಇಷ್ಟೇ, ಬೇರೆಯವರ ಹೆಸರಿನಲ್ಲಿ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಬೇರೆಯವರು ಪಡೆಯಬಾರದು ಅನ್ನೋ ಉದ್ದೇಶದಿಂದ ಅಷ್ಟೇ. ಹಾಗಾಗಿ ತಾವುಗಳದನ್ನು ಕಡ್ಡಾಯವಾಗಿ ತಾವು ಸಹಕಾರ ನೀಡಬೇಕಾಗಿ ಪ್ರಾರ್ಥಿಸ್ತಾನೆ. ಮತ್ತು ರಿಜಿಸ್ಟ್ರೇಷನ್ ಸಮಯದಲ್ಲಿ ವಿಡಿಯೋವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಯಾಕಂದರೆ ಅಮೌಂಟಿನ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸಗಳಾದಲ್ಲಿ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯಾವ ನಾವು ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ ಅಲ್ಲಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡುವಾಗ ದಯವಿಟ್ಟು ಅಲ್ಲಿಯೂ ಸಹ ತಾವು ಸಹಕಾರ ನೀಡಬೇಕು. ಗಲಾಟೆಗಳಾಗಲಿ ಅಥವಾ ದೊಂಬಿಗಳನ್ನಾಗಲಿ ಮಾಡೋದು ಬೇಡ. ಸಮಾಧಾನವಾಗಿ ಸಹಕರಿಸಿ ತಾವುಗಳೆಲ್ಲರೂ ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಗೆ ಅನುವು ಮಾಡಿಕೊಡ್ತೇವೆ. ಆದರೆ ನಿಮ್ಮ ಸಹಕಾರ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಬಂಧುಗಳೇ, ಅದಷ್ಟೇ ಅಲ್ಲ,
ಪ್ರತಿಯೊಂದು ಸ್ಪರ್ಧೆಗಳು ನಡೆಯುವಾಗ ಮಕ್ಕಳನ್ನು ತಾವು ಕರ್ಕೊಂಬಂದಿರ್ತಕ್ಕಂಥ ತಂಡದವರು ತಮ್ಮ ಮುಖ್ಯಸ್ಥರು ಆ ಒಂದು ಮಕ್ಕಳನ್ನು ಸಮಾಧಾನವಾಗಿ ನಮಗೆ ಅರ್ಥ ಆಗುತ್ತೆ, ಮಕ್ಕಳನ್ನು ತಡೆ ಹಿಡಲಿಕ್ಕಾಗೋದಿಲ್ಲ, ಆದರೆ ಕೆಲವೊಂದು ಸಮಯ ನಮ್ಮ ಉದ್ಘಾಟನಾ ಹಾಗೂ ಸಮಾರೋಪ ಸಮಾರಂಭ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಆದಷ್ಟು ಮಕ್ಕಳನ್ನು ಸಮಾಧಾನವಾಗಿರುವ ಹಾಗೆ ತಾವು ಅವರಿಗೆ ಮುಂಚಿತವಾಗಿ ತಿಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ, ದಯವಿಟ್ಟು ಪೋಷಕರು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ನಿವೇದನೆಯನ್ನು ಮಾಡ್ತಾ ಇದ್ದಾನೆ. ಆತಂಕಕ್ಕೆ ಅಥವಾ ಉದ್ವೇಗಕ್ಕೊಳಗಾಗೋದು ಬೇಡ, ಎಲ್ಲರೂ ಸಹ ಸಮಾಧಾನವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ನಿಮ್ಮ ಮಕ್ಕಳಾದ ನಂತರ ತಾವು ಕೇಳ್ಕೋಬೋದು, ಯಾವಾಗ ಬಹುಮಾನ ವಿತರಣೆ ಮಾಡ್ತೀರಾ ಅಂತಕ್ಕಂಥದ್ದನ್ನು ನಾವು ಅನೌನ್ಸ್ ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ತಾವು ಮತ್ತೆ ಅಕ್ಕಪಕ್ಕ ಯಾವುದಾದ್ರೂ ಜಾಗದಲ್ಲಿ ಅಥವಾ ಸಮಾಧಾನವಿರ್ತಕ್ಕಂಥ ಸ್ಥಳದಲ್ಲಿ ಕುಳಿತುಕೊಂಡು ನಂತರ ತಾವು ಆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಯಾವಾಗ ಕೊಡ್ತೀರಾ, ಆಮೇಲೆ ನಮ್ಮ ಮಗುದಾಗೋಗಿದೆ, ಎಷ್ಟೊತ್ತಿರಬೇಕು, ಇವೆಲ್ಲ ಪ್ರಶ್ನೆಗಳು ಬೇಡ. ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆವರೆಗೆ ತಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅತಿ ಮುಖ್ಯ. ನಮ್ಮ ಕಾರ್ಯಕ್ರಮಗಳು ತಮಗೆಲ್ಲ ರೀತಿಯಲ್ಲೂ ಸಹಕಾರ ನೀಡುವಂತಹ ವಿಷಯಗಳನ್ನು ಆಯಾ ಸಂದರ್ಭಗಳಲ್ಲಿ ನಾವು ತಿಳಿಸ್ತಾ ಬರ್ತವೆ. ಇನ್ನು ಮತ್ತೊಂದು ವಿಷಯ ತಮ್ಮಲ್ಲಿ ಹಂಚ್ಕೊಳ್ತಕ್ಕಂಥದ್ದು ಏನಂತಂದರೆ, ತಾವು ಮಕ್ಕಳನ್ನು ಆದಷ್ಟು ಆ ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿ ಅವರನ್ನು ಪ್ರದರ್ಶನಕ್ಕೆ ಬಿಟ್ಟು ಅವರ ಮುಖ್ಯಸ್ಥರುಗಳು ಅಥವಾ ತರಬೇತುದಾರರು ನೋಡ್ಕೊಳ್ತಾರೆ. ಪೋಷಕರು ಏನು ತಮಗಾಗಿ ಆಸನದ ಏನು ವ್ಯವಸ್ಥೆ ಮಾಡಿದೆ ಕ್ರೀಡಾಂಗಣದ ಒಳಭಾಗದಲ್ಲಿ, ತಾವು ಆ ಮೇಲ್ಪಂಕ್ತಿ ಆಸನಗಳಲ್ಲಿ ಕೂತ್ಕೋಬೇಕು. ಕ್ರೀಡಾಂಗಣದ ಒಳಭಾಗದಲ್ಲಿ ತಮಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಅವುಗಳಲ್ಲಿ ಕೇವಲ ಕೋಚಸ್ಸು, ಜಡ್ಜಸ್ಸು, ವಾಲಂಟಿಯರ್ಸು ಅಷ್ಟೇ ಅಲ್ಲಿರ್ತಕ್ಕಂಥದ್ದಿರುತ್ತೆ. ಪೋಷಕರು ದಯವಿಟ್ಟು ಕ್ರೀಡಾಂಗಣದ ಒಳಭಾಗದಲ್ಲಿ ತಮಗಾಗಿ ಆಸನದ ಏನು ವ್ಯವಸ್ಥೆಗಳನ್ನು ಈಗಾಗಲೇ ಕ್ರೀಡಾಂಗಣದಲ್ಲಿರುತ್ತೆ ಅಲ್ಲಿ ತಾವು ಆಸೀನರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹಾಗೆ ಮತ್ತೊಂದು, ಯಾವುದೇ ವಿಷಯಗಳಿದ್ರೂ ಸಹ ಸಮಾಧಾನವಾಗಿ ತಮ್ಮೊಟ್ಟಿಗೆ ವ್ಯವಹಾರ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಇರುತ್ತೆ. ಹಾಗೆ ತಾವು ಸಹ ಅಷ್ಟೇ ಸಹಕಾರವಾಗಿ ಮತ್ತು ಸಂಯಮದಿಂದ ತಾವು ಸಹ ನಮ್ಮ ಎಲ್ಲ ವಾಲಂಟಿಯರ್ಸ್ಗಳ ಜೊತೆ ಅಥವಾ ಅಧಿಕಾರಿ ವರ್ಗದ ಜೊತೆ ಅಥವಾ ನಮ್ಮ ಏನು ನಿರ್ಣಾಯಕರುಗಳ ಜೊತೆ ವ್ಯವಹರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬರುವ ಎಲ್ಲರಿಗೂ ಸಹ ಪ್ರಶಸ್ತಿಗಳು ಬರೋದಿಲ್ಲ, ಬಹುಮಾನ ಬರೋದಿಲ್ಲ. ಇವತ್ತು ಅಭ್ಯಾಸ ಮಾಡಿರ್ತಕ್ಕಂಥವ್ರು ನಾಳೆ ಇನ್ನೂ ಉನ್ನತ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ತಮ್ಮ ಒಂದು ಮಕ್ಕಳ ಏಳಿಗೆಗೆ ಅಥವಾ ತಮ್ಮ ಏನು ತರಬೇತಿ ನೀಡ್ತಾ ಇರ್ತಕ್ಕಂಥ ಕ್ರೀಡಾಪಟುಗಳಿಗೆ ಸಹಕಾರವನ್ನು ನೀಡಿ ಉತ್ತೇಜನ ನೀಡ್ತಕ್ಕಂಥದ್ದು ತಮ್ಮಗಳೆಲ್ಲರ ಕರ್ತವ್ಯ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ, ಸೂಚನೆ, ನಿಯಮಗಳನ್ನು ನಾವು ತಮಗೆ ಆಗಾಗ ಸದಾ ತಿಳಿಸ್ತಕ್ಕಂಥ ವ್ಯವಸ್ಥೆಯು ನಮ್ಮ ಸಂಸ್ಥೆದ್ದಾಗಿರುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾನೆ. ವಿಜೇತರಾಗಿರ್ತಕ್ಕಂಥ ಮೊದಲ 10 ಯೋಗಪಟುಗಳು ತಮ್ಮ ಹೆಸರುಗಳನ್ನು, ವಿಳಾಸಗಳನ್ನು, ಮೊಬೈಲ್ ಸಂಖ್ಯೆಗಳನ್ನು ಕೊಡಬೇಕು. ಅವರಿಗೆ ಮುಂದಿನ ಹಂತದ ಸ್ಪರ್ಧೆಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ವಿಚಾರವನ್ನು ಸಮಯಕ್ಕೆ ಸರಿಯಾಗಿ ತಿಳಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ತಾವುಗಳೆಲ್ಲರೂ ಸಹ ವಿಜೇತರಾಗ್ತಕ್ಕಂಥವರಿಗೆ ಅಲ್ಲಿ ತಮ್ಮ ಹೆಸರುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ತಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಹಾಗೆ ಹೊಸದಾಗಿ ಬೇರೆ ಕಡೆಯಿಂದ ಬಂದಿರತಕ್ಕಂಥವರು ತಮ್ಮ ವಿಳಾಸಗಳನ್ನು, ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಸ್ಪರ್ಧೆಗಳ ವಿಷಯಗಳನ್ನು ಅಥವಾ ಸ್ಪರ್ಧೆಯ ವಿವರಗಳನ್ನು ತಾವು ಕೊಟ್ಟಿರ್ತಕ್ಕಂಥ ವಿಳಾಸಗಳಲ್ಲಿ ನಿಮಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಯಾರ್ಯಾರು ನೋಂದಾವಣಿ ಮಾಡ್ಬೋದು ಅವರು ತಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ SJS ಸಂಸ್ಥೆಯಿಂದ ನಿರ್ಣಾಯಕರಾಗಿ ಭಾಗವಹಿಸ್ತಕ್ಕಂಥ ಎಲ್ಲ ನಿರ್ಣಾಯಕರುಗಳಿಗೆ ನಾವು ಈಗಾಗಲೇ ಯಾರ್ಯಾರು ಫೋಟೋಗಳನ್ನು, ಹೆಸರುಗಳನ್ನು ಕೊಟ್ಟಿದ್ದೀರಾ ಅವರುಗಳಿಗೆ ID ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಾ ಇದ್ದೇವೆ. ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಮುಂದಿನ ಏನು ರಾಜ್ಯ ಮಟ್ಟದ ಸ್ಪರ್ಧೆ ನಡೀತಾ ಇದೆ ಕಡೂರಿನಲ್ಲಿ, ಆ ಒಂದು ಸ್ಪರ್ಧೆಗೆ ಕಳಿಸ್ಕೊಡ್ತೇವೆ ಅಥವಾ ಅಲ್ಲಿ ಅವರಿಗೆ ಆ ಒಂದು ID ಕಾರ್ಡ್ಗಳನ್ನು ಕೊಡ್ತೇವೆ. ಆದರೆ ಈಗ ನಮ್ಮ SJS ಸಂಸ್ಥೆಯಿಂದ ನೀಡತಕ್ಕಂಥ ID ಕಾರ್ಡ್ಗಳನ್ನು ತಮಗೆ ವಿತರಣೆ ಮಾಡ್ತಕ್ಕಂಥದ್ದಿರುತ್ತೆ. ತಾವುಗಳು ದಯವಿಟ್ಟು ಆ ಸಂದರ್ಭಗಳಲ್ಲಿ ಯಾರ್ಯಾರು ತಮ್ಮ ಹೆಸರುಗಳನ್ನು, ಫೋಟೋ ಮತ್ತು ಹಾಗೆ ಆಧಾರ್ ಕಾರ್ಡು, ತಮ್ಮ ಬ್ಲಡ್ ಗ್ರೂಪು, ದೂರವಾಣಿ ಸಂಖ್ಯೆ, ಇಮೇಲ್ಗಳನ್ನು ಆದಷ್ಟು ಬೇಗ ನಮ್ಮ ಸಂಸ್ಥೆಯ ನನಗಾಗಲಿ ಅಥವಾ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಅರ್ಷನ್ಗಾಗಲಿ ತಾವು ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಬಂಧುಗಳೇ, ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಪ್ರಾರ್ಥನೆ. ಇದು ಸ್ಪರ್ಧಾ ಮನೋಭಾವದಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಶುಭ ಸಂದರ್ಭದಲ್ಲಿ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಸಂತೋಷವಾಗಿ ನಗನಗುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಷ್ಟೇ ನಗನಗುತ್ತಾ ಈ ಕಾರ್ಯಕ್ರಮದಿಂದ ನಾವೆಲ್ಲ ಮುಕ್ತಾಯವನ್ನು ಮಾಡಿ ಹಿಂದಿರುಗೋಣ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾನೆ. ಯಾರ್ಯಾರು ಹೊರಗಿನಿಂದ ಬಂದಿರ್ತೀರಾ ಹಾಗೆ ಸುಖಕರವಾಗಿ ತಮ್ಮ ಪ್ರಯಾಣ ಹಿಂದಿರುಗುವವರೆಗೆ ಅಷ್ಟೇ ಸಮಾಧಾನವಾಗಿ, ಸಂತೋಷವಾಗಿ ತಾವೆಲ್ಲರೂ ಹಿಂದಿರುಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಭಾಳಷ್ಟು ಜನ ತಮ್ಮ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀರಾ. ಬಂಧುಗಳೇ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಿಮ್ಮ ಕಡೆ ಇರಬೇಕು. ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಅಲ್ಲಿ ಏನಾದರೂ ಅಚಾತುರ್ಯಗಳಾದರೆ ಅಥವಾ ಬೇರೆ ವ್ಯವಸ್ಥೆಗಳಾದರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅತಿ ಮುಖ್ಯ.
ಕಡ್ಡಾಯವಾಗಿ ಅಂತ ಹೇಳಿದ್ದೇವೆ. ತಾವು ದಯವಿಟ್ಟು ಅದನ್ನು ಕಡ್ಡಾಯವಾಗಿ ತರಬೇಕು. ಅದನ್ನು ಪ್ರೈವೇಟ್ ಇರ್ಬೋದು ಅಥವಾ ಸರ್ಕಾರಿ ಮಟ್ಟದಲ್ಲಿರ್ಬೋದು. ಅವುಗಳು ನಿಮ್ಮ ಅನುಕೂಲಕ್ಕೆ ತಕ್ಕಂಥದ್ದು. ನಿಮ್ಮ ಅನುಕೂಲಕ್ಕೋಸ್ಕರ ನಾವು ಈ ಒಂದು ಫಿಟ್ನೆಸ್ ಸರ್ಟಿಫಿಕೇಟನ್ನು ತರಲಿಕ್ಕೆ ನಾವು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಕಡೆ ಅದು ಸದಾ ಜೋಪಾನವಾಗಿರಲಿ. ಹಾಗೆ ತಮ್ಮ ಏನು ಬರ್ತ್ ಸರ್ಟಿಫಿಕೇಟ್ ಅಂತ ಕರಿತೇವೆ, ಆ ಬರ್ತ್ ಸರ್ಟಿಫಿಕೇಟು ಸಹ ಅಷ್ಟೇ, ಅದು ನಮ್ಮ ಒಂದು ದಾಖಲೆಗೋಸ್ಕರ ಬೇಕಾಗಿರ್ತಕ್ಕಂಥದ್ದು. ಸದಾ ನಿಮ್ಮೊಟ್ಟಿಗೆ ಈ ಎರಡು ಒಂದು ದಾಖಲೆಗಳು ನಿಮ್ಮೊಟ್ಟಿಗೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಈಗಾಗಲೇ ತಾವು ಏನು ನೋಂದಾವಣಿ ಮಾಡಿದ್ದೀರಾ ತಮ್ಮ ಹೆಸರುಗಳನ್ನು ಆನ್ಲೈನಲ್ಲಿ, ಉಳಿದವರು ದಯವಿಟ್ಟು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಇವತ್ತು ಸಹ ತೆರೆದಿರುತ್ತೆ. ನಂತರ ಬರುವಾಗ ನಾವೇನು ಈಗಾಗಲೇ ಒಂದು ಮುದ್ರಿತ ಏನು ಅಪ್ಲಿಕೇಶನ್ ಫಾರ್ಮ್ನ ಕೊಟ್ಟಿದ್ದೀವಿ ಅದನ್ನು ಪ್ರಿಂಟೌಟ್ ತೆಗೆದುಕೊಂಡು ಅದರಲ್ಲಿ ತಮ್ಮ ಪೂರ್ಣ ಮಾಹಿತಿಯನ್ನು ನೀಡಿ ಬರುವಾಗ ಅದರ ಜೊತೆಗೆ ಆ ಒಂದು ಸ್ಪರ್ಧಾ ಸಮಯದಲ್ಲಿ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲರಿಗೂ ಮತ್ತೊಮ್ಮೆ ಶುಭ ದಿನ, ಶುಭಾಶಯಗಳು. ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ತಾವುಗಳು ದಯವಿಟ್ಟು ಗಮನಿಸಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಬೇಕು. ಈ ಕಾರ್ಯಕ್ರಮ ಯಶಸ್ಸಿನಗೊಟ್ಟು ನಿಮ್ಮೆಲ್ಲರ ಸಹಕಾರ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ, ಹಾಗೆ ನೆಹರು ಯುವ ಕೇಂದ್ರ ಸೊಸೈಟಿ ಕೇಂದ್ರ ಸರ್ಕಾರ, ಹಾಗೆ ನಮ್ಮ ವಿಶೇಷವಾಗಿ ಯೋಗಾಸನ ಭಾರತ್ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಆಡಳಿತ ವರ್ಗಕ್ಕೆ ಹಾಗೂ ನಮ್ಮೆಲ್ಲರ ಬಂಧುಗಳ ಜೊತೆಗೆ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ, SJS ಅಂತಾರಾಷ್ಟ್ರೀಯ ಯೋಗ ಪ್ರತಿಷ್ಠಾನ ಈ ಎರಡರ ಸಂಯೋಜನೆಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಎಲ್ಲ ಸಂಸ್ಥೆಗಳ ಪರವಾಗಿ ತಮಗೆ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನ.